ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈಗಳಿಗಿರುವ ಹಿಂಡು ಆಗಿದ್ದೇವೆ. ಹಲ್ಲೆಲೂಯಾ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗ ಬೆರಗಿ ಆರಾಧಿಸೋಣ. ಇವತ್ತು ನಾವು ಆರಾಧಿಸಬೇಕು. ಇವತ್ತು ನಾವು ಆರಾಧಿಸೋದಕ್ಕೋಸ್ಕರವಾಗಿ ನಾವು ಇಲ್ಲಿ ಬಂದಿದ್ದೇವೆ. ಇವತ್ತು ನಾವು ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಮನಸ್ಸಿನಿಂದ ದೇವರನ್ನು ಆರಾಧಿಸೋಣ. ಯಾಕೆಂದರೆ ಯೆರೆಮೀಯ 1:19 ಏನು ಹೇಳ್ತದೆ? ಓದಿ ಅದು. ಯೆರೆಮೀಯ 1:19 ವಚನ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನು ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ನೋಡಿ, ಯೆಹೋವನು ಯುದ್ಧ ಮಾಡ್ತಾನೆ, ಆತನು, ನಾವೆಲ್ಲ ಯುದ್ಧ ಮಾಡುವುದು. ಆದ್ರೆ ಎಷ್ಟೋ ಜನ ತಿಳ್ಕೊಂಡು ನಮ್ಮ ಬಲದಿಂದ ಅಲ್ಲ, ಯೆಹೋವನು ಆತನು ಯುದ್ಧ ಮಾಡುವ. ಇವತ್ತು ನಮ್ಮ ನಿರ್ಮಾಣಿಕನಾದ ಆತನನ್ನು ಇವತ್ತು ಆರಾಧಿಸಬೇಕು. ಇವತ್ತು ಯಾಕಂದರೆ ನಾವು ಒಂದು ಕೆಲಸ ಮಾಡುವಾಗ ಆ ಸ್ವಲ್ಪ ಮನಸ್ಸಿನಿಂದ ಮಾಡಿದರೆ ಅದು ಆಗುವುದಿಲ್ಲ. ಪೂರ್ಣ ಮನಸ್ಸಿನಿಂದ ಮಾಡಬೇಕು, ಪೂರ್ಣ ಒಂದು ಶಕ್ತಿಯಿಂದ. ಯಾಕಂದರೆ ಇವತ್ತು ಎರಿಕೋ ಕೋಟೆ ಬೀಳಬೇಕಾದರೆ ಆರಾಧನೆಯಿಂದ ಮಾತ್ರ. ಪೇತ್ರನು ಸೆರೆಮನೆಯಿಂದ ಬಿಡಿಸುವುದಾದರೆ ಆರಾಧನೆಯಿಂದ ಮಾತ್ರ. ನಿನ್ನ ಇವತ್ತು ಆರಾಧನೆ ಇವತ್ತು ಬಲವಾಗಿದ್ದರೆ ಈ ಅಬುದಾಬಿಯಲ್ಲಿ ನಡೆಸಬೇಕು. ಇವತ್ತು ಅಬುದಾಬಿಯಲ್ಲಿರುವ ಅನೇಕ ಆತ್ಮವನ್ನು ಗೆಲ್ಲಬೇಕಾದರೆ ನಿನ್ನ ಆರಾಧನೆ ಬಲವಾಗಿರಬೇಕು ಸೋದರನೇ. ಯಾಕಂದರೆ ಆತನು ಸರ್ವ ಈ ಲೋಕವನ್ನು ಉಂಟು ಮಾಡಿದವನಾಗಿದ್ದಾನೆ. ನಮ್ಮಿಂದ ಯಾವುದಾದ್ರೂ ಒಂದು ಸಣ್ಣ ವಸ್ತು ಅವರು ಉಂಟು ಮಾಡಲು ಸಾಧ್ಯವಿದೆ? ಇಲ್ಲ. ಇವತ್ತು ಮನುಷ್ಯನು ಅದು ಕಂಡು ಹಿಡಿದಿದ್ದಾನೆ, ಇದು ಕಂಡು ಹಿಡಿದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಭೂಮಿಯನ್ನು ಬಿಟ್ಟು ಆತನು ಏನು ಕಂಡು ಹಿಡಿದಿದ್ದಾನೆ? ಎಲ್ಲ ಭೂಮಿಯಿಂದಲೇ ಉಂಟಾಗಿದ್ದಾನೆ. ಅದು ಇದು ಎಲ್ಲ ಸೇರಿಸಿ ಆತನು ಕಂಡು ಹಿಡಿಯೋರಾಗಿದ್ದಾರೆ. ಆದರೆ ಭೂಮಿಯನ್ನು, ಈ ಲೋಕವನ್ನು ಬಿಟ್ಟು ಬೇರೆ ಯಾವುದಾದ್ರೂ ಆತನು ವಿಶೇಷ ರೀತಿಯಲ್ಲಿ ಮನುಷ್ಯನು ಕಂಡು ಹಿಡಿದಿದ್ದೇ ಆದರೆ ನಾವು ಆತನ್ನು ಮೆಚ್ಚಬಹುದು. ಆದರೆ ಆಗುವುದಿಲ್ಲ. ಯಾಕಂದರೆ ಇವತ್ತು ಹೇಳುತ್ತದೆ, ಬನ್ನಿರಿ ಯೆಹೋವನಿಗೆ ಉತ್ಸಾಹಧ್ವನಿಗೈಯುವ. ಇವತ್ತು ನಾವು ಉತ್ಸಾಹಧ್ವನಿಗೈಯಬೇಕಂದ್ರೆ ಇವತ್ತು ನಮಗೆ 1,00,000 ದಿರಂ ಸಿಕ್ಕಿರುವುದಾದರೆ ಎಷ್ಟು ಸಂತೋಷ ಪಡ್ತೇವೆ, ಎಷ್ಟು ಆನಂದ ಪಡುತ್ತೇವೆ. ಇವತ್ತು ನಾವು ಯಾವ ರೀತಿಯಲ್ಲಿ ಆನಂದಿಸ್ತಾ ಇದ್ದೇವೆ. ಇವತ್ತು ಒಳ್ಳೆ ಒಂದು 10,000 ಅಥವಾ 15,000 ದಿನವಿನ ಕೆಲಸ ಸಿಕ್ಕಿದ್ದೇ ಆದರೆ ನಮ್ಮ ಹೃದಯ ಎಷ್ಟು ಸಂತೋಷ ಪಡಿಸ್ತಾರೆ. ಯಾವಾಗ ಹೇಳ್ತಾರೆ, ಎಲ್ಲೋ ಹೋಗಿ ಹೇಳ್ತಾರೆ, ನನಗೆ ಒಳ್ಳೆಯ ಕೆಲಸ ಸಿಕ್ಕಿದೆ. ಅದೇ ರೀತಿಯಲ್ಲಿ ನಾವು ದೇವರನ್ನು ಇವತ್ತು ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದೇವೆ. ಇವತ್ತು ನಾವು ದೇವರನ್ನು ಮಾಯಪಡಿಸೋದಕ್ಕೋಸ್ಕರವಾಗಿ ಬಂದಿದ್ದೇವೆ. 2ನೇ ವಚನ ಹೇಳ್ತದೆ, ಕರ್ತನ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬನ್ನಿರಿ. ಇವತ್ತು 2ನೇ ವಚನ ಓದಿ, 95:2. ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಇವತ್ತು ನೋಡಿ, ಬೆಳಗ್ಗೆ ಯಾವಾಗಲೂ ನಾನು ಈ ವಾಕ್ಯವನ್ನು ಗಮನಿಸ್ತೇನೆ. ನನ್ನ ಜೀವಿತದಲ್ಲಿ ಬೆಳಗ್ಗೆ 3 ಗಂಟೆಗೆ ಕಾಗೆಗಳು ದೇವರನ್ನು ಸ್ತುತಿಸ್ತವೆ, ಪಕ್ಷಿಗಳು ದೇವರನ್ನು ಸ್ತುತಿಸ್ತವೆ. ಯಾಕಂದರೆ ಅವರ ಮೂಗಿನಲ್ಲಿ ದೇವರು ಜೀವ ಶ್ವಾಸವನ್ನು ಊದಿರಲಿಲ್ಲ. ಮನುಷ್ಯನ ಇದರಲ್ಲಿ ಮೂಗಿನಲ್ಲಿ ಶ್ವಾಸವನ್ನು ಊದಿದ್ದಾನೆ. ಯಾಕಂದರೆ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಆತನು ಉಂಟು ಮಾಡಿದ್ದಾನೆ. ಆತ ದೇವರು ಇಷ್ಟಪಡುತ್ತಾನೆ ನನ್ನನ್ನು ಆತನನ್ನು ಆರಾಧಿಸಬೇಕೆಂಬುದಾಗಿ. ಇವತ್ತು ನಾವು ಒಂದು ಸಣ್ಣ ಪಾಠವನ್ನು ಕಲಿಯಬೇಕು. ಕಾಗೆಗಳನ್ನು, ಪಕ್ಷಿಗಳನ್ನು ನೋಡಿ ಅವು ಎಷ್ಟು ಗಂಟೆಗೆ ಎದ್ದು ದೇವರನ್ನು ಸ್ತುತಿಸುತ್ತಾರೆ. ಅನೇಕರು 10-11 ಗಂಟೆವರೆಗೆ ಮಲಗುತ್ತಾರೆ. ಇವತ್ತು ಪ್ರಿಯ ಸೋದರನೇ, ಇವತ್ತು ನಿನಗೆ ಸಿಕ್ಕಿದಂತ ಒಳ್ಳೆಯ ಅವಕಾಶವಾಗಿದೆ. ಇದು ನೀನು ಕಳೆದುಕೊಳ್ಳುವುದಾದರೆ ನಿನ್ನ ಜೀವಿತದಲ್ಲಿ ದೊಡ್ಡ ಒಂದು ಹಾನಿ ನೀನು ಕಳೆದುಕೊಂಡು ಹಾಗಾಗುತ್ತದೆ. ಯಾಕಂದರೆ ಇವತ್ತು ನಮಗೆ ಆರಾಧನೆ ಮಾಡಬೇಕಾದರೆ ನಾವು ಯಾವಾಗಲೂ ನಮ್ಮ ತೆರೆದ ಹೃದಯವಾಗಿರಬೇಕು. ಇವತ್ತು ನೋಡ್ತೇವೆ, ಅನೇಕರು ಇವತ್ತು ಆರಾಧಿಸ್ತಾರೆ, ಆದರೆ ಅವರಲ್ಲಿ ಬೆಂಕಿ ಇಲ್ಲ. ಇವತ್ತು ನಿನ್ನಲ್ಲಿ ಬೆಂಕಿ ಇರಬೇಕು. ಬೆಂಕಿ ಇದ್ದಲ್ಲಿ ಮಾತ್ರ ಚಳಿ ಕಾಯಿಸಲಾಗುತ್ತದೆ. ಬೆಂಕಿ ಇಲ್ಲದಿದ್ದರೆ ಚಳಿ ಕಾಯಿಸುತ್ತದೆ ಇಲ್ಲಿಂದ. ಇವತ್ತು ಸೋದರನೇ, ಆ ಬೆಂಕಿ ನನ್ನಲ್ಲಿ ಕೊಡಲ್ಪಟ್ಟಿದೆ. ಅದನ್ನು ಇವತ್ತು ಅಬುದಾಬಿ ಪಟ್ಟಣದಲ್ಲಿ ನಾವು ಉಪಯೋಗಿಸಬೇಕು. ಅನೇಕರು ಇವತ್ತು ನೀನು ಇಲ್ಲಿ ಬಂದಿರೋದಾದರೆ ನನ್ನ ಸ್ವಂತ ಬಲ ಅಲ್ಲ, ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಅನೇಕರು ಕಣ್ಣೀರಿನಿಂದ ಪ್ರಾರ್ಥಿಸಿದ್ದಾರೆ. ಅದೇ ಒಂದು ಸಾಕ್ಷಿ ಇವತ್ತಾಗಿದೆ. ಇವತ್ತು ನಾನು ಒಂದು ಕೆಟ್ಟ ಮನುಷ್ಯನಾಗಿದೆ, ಅನೇಕ ಒಂದು ಲೋಕದ ರೀತಿಯಲ್ಲಿ ನಡೆಯುವಂತ ಮನುಷ್ಯನಾಗಿದೆ. ಆದರೆ ದೇವರು ನನ್ನನ್ನು ಉನ್ನತ ರೀತಿಯಲ್ಲಿ ನಡೆಸಿ ಆತ ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾನೆ. ನಾನು ಅಲೆಯನ್ನು ಹೋದಾಗ ಟ್ರಾನ್ಸ್ಫರ್ ಆದ ದೇವರೇ, ನಾನು ಪ್ರಾರ್ಥಿಸಿದೆ, ಕಣ್ಣೀರಿನಿಂದ ಪ್ರಾರ್ಥಿಸಿ, ಸ್ವಾಮಿ ನನಗೆ ನೀನು ಸ್ವಾಮಿ ಅಬುದಾಬಿ ಕರ್ಕೊಂಡು ಹೋಗುತ್ತೆ ಎಂಬುದಾಗಿ. ಅದೇ ಒಂದು ನಂಬಿಕೆಯಿಂದ ನಾನು ಪ್ರಾರ್ಥಿಸಿದೆ. ಅದೇ ನಂಬಿಕೆಯಿಂದ ಇಲ್ಲಿ ಬಂದಿದ್ದೆ. ದೇವರು ಅದ್ಭುತ ಆಲೋಚನೆ ಕರ್ತನೆ. ಆತನು ಹೇಳ್ತಾನೆ, ಯೆರೆಮೀಯ 1:8 ನೋಡಿ. ಯೆರೆಮೀಯ 1:8 ಅವನಿಗೆ ಅಂದಬೇಡ,
ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಇವತ್ತು ನನ್ನನ್ನು ಉದ್ಧರಿಸುವ ನನ್ನ ಕಂಪನಿ ಇಲ್ಲ, ನನ್ನ ದೇವರೇ ನನ್ನನ್ನು ಉದ್ಧರಿಸುವನಾಗಿದ್ದಾನೆ. ಅನೇಕರು ಕಂಪನಿಗಳಲ್ಲಿ, ಅನೇಕರು ದೇವರಲ್ಲಿ, ಅನೇಕ ಕೂಡ ದೇವರುಗಳಲ್ಲಿ ಅವರಿಗೆ ಹಿಂದೆ ಹೋಗುತ್ತಾ ಇದ್ದಾರೆ. ಇವತ್ತು ನಿನ್ನನ್ನು ಉದ್ಧರಿಸಲು ನನ್ನ ಸೃಷ್ಟಿಕರ್ತನಾದ ಯೇಸು ಮಾತ್ರ ಇದ್ದಾನೆ. ಆತನ ಹಿಂದೆ ಮಾತ್ರ ನಾವು ಓಡಬೇಕು. ಆತನ ಒಂದು ಸ್ವರವನ್ನು ನಾವು ಕೇಳಬೇಕು. ಬೆಳಗ್ಗೆ ಹೊತ್ತಿನಲ್ಲಿ ಯಾವುದೋ ಒಂದು ಪ್ರಶಾಂತವಾದ ಒಂದು ವಾತಾವರಣದಲ್ಲಿ ನೀನು ಆರಾಧಿಸುವುದೇ ಆದರೆ ಇವರು ನನ್ನನ್ನು ಅದ್ಭುತವಾಗಿ ಉಪಯೋಗಿಸುವನಾಗಿದ್ದಾನೆ. ನನ್ನ ಜೀವಿತದಲ್ಲಿ ನಾನು ಫಾಸ್ಟ್ ಒಂದು ನಡತೆಯನ್ನು ನಾನು ಅನುಸರಿಸಿದ್ದನ್ನು ಯಾವರು ಹೋಗುವಾಗಲೂ, ಡ್ರೈವ್ ಮಾಡುವಾಗಲೂ, ಅವರು ಕೆಲಸ ಮಾಡುವಾಗಲೂ ಅವರ ತುಟಿಗಳು ಚಲಿಸ್ತದೆ, ಕೈಗಳು ಕೆಲಸ ಮಾಡುತ್ತವೆ, ಆದರೆ ತುಟಿಗಳು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತವೆ. ಆ ರೀತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಅನೇಕರು ಹೇಳ್ತಾರೆ ನನಗೆ ಸಮಯ ಸಿಕ್ಕುವುದಿಲ್ಲ, ಸಮಯ